ಏನು ಸುಗ್ರೀವಾಜ್ಞೆ ಮಾಡಿಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅನುಮತಿ ಇಲ್ಲದೆ ಇರುವಂತಹ RBI ಇಂದ ನಾನು ಹೇಳೋದು ನಿಜವಾಗ್ಲೂ ಗಮನಿಸಿ ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ನಾನು ಹೇಳ್ತೀನಿ, ಪ್ರಾಮಾಣಿಕವಾಗಿ ಹೇಳ್ತೀನಿ. RBI ಇಂದ ಯಾರು ಗಲಾಟೆ ಮಾಡಬೇಡಿ, ನಾನು ಹೇಳೋದನ್ನು ನೀಟಾಗಿ ಕೇಳಿಸ್ಕೊಳ್ಳಿ. ಏನೇ ಇದ್ರು ನಮ್ಗೆ ಕರೆ ಮಾಡಿ ಹೇಳಿದ್ರಲ್ಲ, ನಾನು ಹೇಳ್ತೇನೆ. RBI ಅಂದ್ರೆ ಕೇಂದ್ರ ಸರ್ಕಾರದ RBI ಸಂಸ್ಥೆಯಿಂದ ಅನುಮತಿ ಇಲ್ಲದೆ ಇರುವಂತಹ ಸಂಘಗಳಿಂದ ಸಂಸ್ಥೆಗಳಿಂದ ನೀವು ಸಾಲವನ್ನು ತೆಗೆದುಕೊಂಡಿದ್ರೆ ಅದನ್ನ ಕಟ್ಟೋ ಆಗಿಲ್ಲ ಅಂತ ಹೇಳಿ ಈ ಸುಗ್ರೀವಾಜ್ಞೆಯಲ್ಲಿ ಹೊಸ ಒಂದು ಕಾಯ್ದೆಯನ್ನು ಜಾರಿ ಮಾಡ್ತಾ ಇದ್ದಾರೆ. ನಾನು ಹೇಳೋದು ಮುಂಚೆ ಗಮನವಿಟ್ಟು ಕೇಳ್ಕೊಳ್ಳಿ, ಆಯ್ತಾ? ಹಾಗಾಗಿ ಏನು ಧರ್ಮಸ್ಥಳದ ಸಂಘ ಇದೆಯಲ್ಲ, SKDRP ಧರ್ಮಸ್ಥಳ ಸಂಘ ಇದೆಯಲ್ಲ, ನಿಜವಾಗ್ಲೂ ಕೇಳಿಸ್ಕೊಳ್ಳಿ, ಅವ್ರಿಗೆ ಯಾವುದೇ ಅನುಮತಿ ಇಲ್ಲ. ಧರ್ಮಸ್ಥಳ ಸಂಘ ನಡೀತಾ ಇರೋದು ಇಲ್ಲಿಗಲ್ ಆಗಿ, ಕಾನೂನು ಬಾಹಿರವಾಗಿ ಧರ್ಮಸ್ಥಳ ಸಂಘ ನಡೀತಾ ಇರೋದು. ಸುಮಾರು 50,000 ಕೋಟಿ ವ್ಯವಹಾರ. ಬರೀ ಯಾವ್ದು ಆನ್ಲೈನ್ ಇಲ್ಲ, ಏನಿಲ್ಲ, ಬರೀ ರಸೀದಿ ಬರ್ಕೊಡ್ತಾರೆ, ಬಿಳಿ ಚೀಟಿ ಬರ್ಕೊಡ್ತಾರೆ, ನಿಮ್ಗೆ ಎಷ್ಟು ತಗೋತಾರೆ, ಏನ್ ಮಾಡ್ತಾರೆ ಯಾವ್ದು ಗೊತ್ತಿಲ್ಲ. ಮತ್ತೆ LIC ಇನ್ಸೂರೆನ್ಸ್ ಅಂತ ಕೊಡ್ತಾರೆ, ಅದನ್ನ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರೆ ಅದು ಬರೋದೇ ಇಲ್ಲ, ಅದು ಕೂಡ ಫೇಕೆ. ಎಲ್ಲವೂ ಕೂಡ ಡೂಪ್ಲಿಕೇಟ್. ಬೇಕಾದ್ರೆ ಇನ್ಸೂರೆನ್ಸ್ ಕಾಪಿನ ತಗೊಂಡೋಗಿ ನೀವು ಇನ್ಸೂರೆನ್ಸ್ ಆಫೀಸಲ್ಲಿ ಕೇಳಿ, ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ನಿಜವಾಗ್ಲೂ ಅಂತಾರೆ. ನಿಜವಾಗ್ಲೂ ನೀವು ಪ್ರೈವೇಟ್ ಆಗಿ ಇನ್ಸೂರೆನ್ಸ್ ಕಟ್ಟಿ, ದೇಶದಲ್ಲಿ ಎಲ್ಲಾದ್ರೂ ಓಪನ್ ಆಗುತ್ತೆ. ಧರ್ಮಸ್ಥಳದ ಸಂಘದವ್ರದ್ದು ಇನ್ಸೂರೆನ್ಸ್ ಕಾಪಿ ತಗೊಂಡೋಗಿ ಚೆಕ್ ಮಾಡ್ತೀವಿ, ಇದು ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ಹಾಗಾಗಿ ಧರ್ಮಸ್ಥಳ ಸಂಘ ನಿಜವಾಗ್ಲೂ ಅದು ಮೋಸದ ಸಂಘ. ದೇವರ ಹೆಸರಿನಲ್ಲಿ ಅನ್ಯಾಯವಾಗಿ ಅಕ್ರಮವಾಗಿ ನಡೀತಾ ಇರುವಂತಹ ಸಂಘ. ಹಾಗಾಗಿ ಅದು ಕೂಡ ಮುಚ್ಚೋಗ್ತಾರೆ. ನಾನು ನಿಮ್ಮಲ್ಲಿ ಇನ್ನೊಂದು ವಿಶೇಷವಾಗಿ ಮನವಿ ಏನಂದ್ರೆ, ನಿಜವಾಗ್ಲೂ ಹೇಳ್ತೇನೆ, ಏನು ಆಗಲ್ಲ ನಿಮ್ಗೆ, ಪ್ರಾಮಾಣಿಕವಾಗಿ ಹೇಳ್ತೇನೆ, ದಯವಿಟ್ಟು ಧರ್ಮಸ್ಥಳ ಸಂಘಕ್ಕೆ ಹಣ ಕಟ್ಟಬೇಡಿ. ನೀವು ತಗೊಂಡಿರೋ ಸಾಲ ಕಟ್ಟಬೇಡಿ, ನಿಮ್ಗೆ ಏನು ಆಗಲ್ಲ. ಅವ್ರು ನಿಮ್ಗೆ ಕೇಸ್ ಮಾಡಕ್ಕಾಗಲ್ಲ, ನಿಮ್ಮ ಮೇಲೆ ಕೋರ್ಟ್ಗೆ ಹೋಗಕ್ಕಾಗಲ್ಲ. ಯಾಕೆ ಗೊತ್ತಾ? ಅವ್ರ ಹತ್ರ ಅನುಮತಿ ಇಲ್ಲ. ನೀವೇನಾದ್ರೂ ಅವ್ರು ಬಂದು ನಿಮ್ಮನ್ನು ಬೈದು, ನಾನು ವಿಚಾರ ಹೇಳ್ತೀನಿ, ಅದೊಂದು ಕೆಲಸ ಮಾಡಿ, ನೀವು ವಿಡಿಯೋ ಮಾಡ್ಕೊಳ್ಳಿ, ಮೊಬೈಲ್ ತಗೊಂಡು ವಿಡಿಯೋ ಮಾಡ್ಕೊಳ್ಳಿ. ಅವ್ರೇನಾದ್ರೂ ಬೈಲಿ, ನೀವು ಬೈಬೇಡಿ ಕೆಟ್ಟದಾಗಿ, ನೀವು ಕೆಟ್ಟದಾಗಿ ಬೈಬೇಡಿ, ವಿಡಿಯೋ ಮಾಡ್ಕೊಳ್ಳಿ. ಅದನ್ನ ನಮ್ಮ ಸಿದ್ಧಗಂಗಪ್ಪವ್ರಿಗೆ ಕಳಿಸ್ಕೊಡಿ, ಇಲ್ಲ ನಿಮ್ಮ ಏನು ಅಂಗನವಾಡಿ ಕಾರ್ಯಕರ್ತರು ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ಕಳಿಸ್ಕೊಡಿ. ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಕೇಸ್ ಆಗ್ತದೆ, ನಿಮ್ಮ ವಿರುದ್ಧ ಆಗಲ್ಲ. ನೀವೇನು ಸ್ಟೇಷನ್ ಎಳೆಯೋಂಗಿಲ್ಲ, ಏನೂ ಆಗಲ್ಲ. ಆದ್ರಿಂದ ಮೊದಲು ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಗೆ ಮೂಲ ಪಿತಾಮಹ, ಮೂಲ ಸಮಸ್ಯೆಗಳಿಗೆ ಮೂಲ ಕಾರಣಕರ್ತರು ಈ SKDRP ಧರ್ಮಸ್ಥಳ ಸಂಘದವರು. ಇವರನ್ನ ಊರ ಒಳಗಡೆ ಬಿಟ್ಕೋಬೇಡಿ, ಆವಾಗ ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತದೆ, ಏನೂ ಆಗಲ್ಲ. ಆದ್ರಿಂದ ದಯವಿಟ್ಟು ನಮ್ಮನ್ನು ನಂಬಿ, ಸಿದ್ಧಗಂಗಪ್ಪನವ್ರನ್ನ ನಂಬಿ, ನಿಮ್ಮ ಜನವಾದಿ ಮಹಿಳಾ ಸಂಘಟನೆಯ ಕಾರ್ಯಕರ್ತರಿದ್ದಾರೆ, ಅವರೆಲ್ಲರೂ ನಂಬಿ ನಿಮ್ಮ ಪರವಾಗಿದ್ದೀವಿ. ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬೇಡಿ. ನಾಳೆ ಹೇಳಿದ ಕೆಲಸ ಮಾಡಿ. ಅವರೇನಾದ್ರೂ ಬಂದು ಕೆಟ್ಟದಾಗಿ ಬೈದ್ರೆ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ಕೊಳ್ಳಿ, ನೀವು ಕೆಟ್ಟದಾಗಿ ಬೈಬೇಡಿ. ಆಯ್ತು ಅಂತೇಳಿ ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಮಾಡಿಕೊಂಡು ನಮ್ಗೆ ತಲುಪಿಸಿ, ನಾವು ಠಾಣೆಗೆ ದೂರು ಕೊಡ್ತೀವಿ. ಏನು ನಮಗಾಗಿ ನಮ್ಗೇನು ಖರ್ಚು ಮಾಡುವಂಥದ್ದೇನಿಲ್ಲ, ಉಚಿತವಾಗಿ ನಿಮ್ಮ ಸೇವೆಯನ್ನು ನಾವು ಮಾಡ್ತೀವಿ. ಆದ್ರಿಂದ ಇವತ್ತು ಕರಡು ಮಸೂದೆ ಅನುಮೋದನೆ ಆಗ್ತಾ ಇದೆ. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಅನುಮತಿ ಇಲ್ಲದೆ ಇರುವಂತಹ ಮೈಕ್ರೋ ಫೈನಾನ್ಸ್ ಗಳ ಸಾಲವನ್ನ ಮನ್ನಾ ಆಗ್ತಾ ಇದೆ ಈ ಕರಡು ಮಸೂದೆಯಲ್ಲಿ. ಆದ್ರಿಂದ ಧರ್ಮಸ್ಥಳ ಸಂಘದ್ದು ಅನುಮತಿ ಇಲ್ಲದೆ ನಡೀತಾ ಇರುವಂತಹ ಸಂಘ, ಅದು ಅನುಮತಿ ಇಲ್ಲದೆ ನಡೀತಾ ಇರುವಂತಹ ಮೈಕ್ರೋ ಫೈನಾನ್ಸ್. ಆದ್ರಿಂದ ಧರ್ಮಸ್ಥಳ ಸಂಘಕ್ಕೆ ಹಣ ಕಟ್ಟಬೇಡಿ. ಇಷ್ಟೇ ನಾನು ಹೇಳ್ತಾ ಇರೋದು. ದಯವಿಟ್ಟು ಯಾರು ಕೂಡ ಆತ್ಮಹತ್ಯೆ ಅಂತ ಕೆಲಸಕ್ಕೆ ಹಾಕಬೇಡಿ.